ಎಜಿ ನ್ಯೂಸ್ಗೆ ಸ್ವಾಗತ. ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಪರ ಬ್ಯಾಟ್ ಬೀಸಿ ರಾಜಕೀಯ ವಿರೋಧಿಗಳಿಗೆ ಟಾಂಗ್ ಕೊಟ್ಟ ಕೈ ಲೀಡರ್ ಮುದುಕಪ್ಪ ಮರಡಿ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕೈ ಮುಖಂಡರು ಆದ ಮುದುಕಪ್ಪ ಮರಡಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದಾಗ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಒಳ್ಳೆ ಬಜೆಟ್ ಆಗಿದೆ. ನಮ್ಮ ಕಿತ್ತೂರಿನ ಶಾಸಕರಾದಂತ ಬಾಬಾ ಸಾಹೇಬ್ ದನಿಗಳು ಒಳ್ಳೆ ರೀತಿ ಕೆಲಸ ಮಾಡಿದಾರು, ಒಳ್ಳೆ ರೀತಿ ಮಾಡ್ತಾ ಇದ್ದಾರು. ಮುಂದೂ ಒಳ್ಳೆ ಕೆಲಸ ಮಾಡ್ತಾರನು ನಮಗ ಆತ್ಮವಿಶ್ವಾಸ ಇದೆ. ಈಗ ವಿಶೇಷವಾಗಿ ಇತ್ತೀಚೆಗೆ ಕೆಲವು ಇವು ನಡೆದಿದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ಜಿಲ್ಲಾ ಪಂಚಾಯತಿ ಒಂದ್ ರೀತಿ ಕಾರ್ಯಕರ್ತರ ಒಂದ್ ರೀತಿ ಸಭೆಗೋಸ್ಕರ ಇಲ್ಲೇ ಒಂದ್ ರೀತಿ ಬಂಡೆಮ್ಮ ಗುಡಿಗೆ ತಾವು ಗೈರಾಗಿತ್ತು. ಎಲ್ಲ ಒಂದ್ ಕಡೆ ಸಾಕಷ್ಟು ನಿಮ್ಮ ಅಭಿಮಾನಿಗಳಲ್ಲಿ ಒಂದ್ ರೀತಿ ಕಿತ್ತೂರು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ. ಯಾಕೆ ನೀವು ಗೈರಾಗಿತ್ತು? ಯಾಕಪ್ಪ ಅಂತಂದ್ರೆ ತಾವು ಸಹ ಒಬ್ಬ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ ಆಕಾಂಕ್ಷಿ ಇದ್ರಿ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿದ್ರು, ಎಲ್ಲರೂ ಇದ್ರು. ಯಾಕೆ ನಿಮ್ಮ ಗೈರಿಗೆ ಸ್ವಲ್ಪ ಕಾರಣ ಕೊಡಲ್ಲ? ನಂದು ಸ್ವಲ್ಪ ಕಾರಣಾಂತರಗಳಿಂದ ಹೊರಗೆ ಹೋಗ್ಬೇಕಾದ ಅವತ್ತಿನ ದಿವಸ ಹೊರಗೆ ಹೋಗ್ಬೇಕಾದ ಸಮಯ ಬಂತು. ನಮ್ ಶಾಸಕರಿಗೆ ಪರ್ಮಿಷನ್ ತಗೊಂಡ್ಕಾರ ಹೊರಗೆ ಹೋಗಿದ್ದು ನಾವು ಸರ್ ಬಸವರಾಜ. ಅಲ್ಲ, ಈಗ ಸಾಕಷ್ಟು ಜನ ಏನಪ್ಪ ಹೇಳ್ತಾರಂದ್ರೆ ಅವ್ರು ಇನ್ವೈಟ್ ಮಾಡಿದ್ವಿ ಅಂತಕ್ಕಂಥ ಮಾತುಗಳು ಹೇಳ್ತಾವೆ. ಇಲ್ಲ, ಅಲ್ಲಲ್ಲ, ಇನ್ವೈಟ್ ಅನ್ನೋಕ್ಕಿಂತ ಕಾರ್ಯಕ್ರಮ ನಮ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ಲಾಗಿತ್ತು. ಅದನ್ನ ಬಂಡಮ್ಮ ದೇವಿ ಗುಡಿಗೆ. ಆ ಕಾರ್ಯಕ್ರಮಕ್ಕೆ ನಂದ ಅನಿವಾರ್ಯ ಕಾರಣದಿಂದ ನಾ ಸ್ವಲ್ಪ ಹೊರಗೆ ಹೋಗ್ಬೇಕಾಯ್ತು. ಆ ಕಾರಣದಿಂದ ಹೊರಗೆ ಹೋಗಿದ್ದೆ. ನಮ್ ಎಂಟೈರ್ ಟೀಮ್ ಒಂದ್ 10 ಮಂದಿ ಕೂಡ್ಕಾರ ನಾವು ಹೊರಗೆ ಹೋಗ್ಬೇಕಾದ ಕಾರಣ ಬಂತು. ಅದಕ್ಕಾಗಿ ನಮ್ ಶಾಸಕರ ಪರ್ಮಿಷನ್ ತಗೊಂಡು ಶಾಸಕರಿಗೆ ಕಾಲ್ ಮಾಡಿ ಮಾತಾಡ್ಕಾರ ನಾವು ಹೊರಗೆ ಹೋಗಿದ್ ಸರ್. 2023 ಇತ್ತೀಚೆಗೆ ಒಂದು ಅಭಿಷೇಕ್ ಶಿಲ್ಲೇದಾರ್ ಅವರು ಒಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ. 2023 ನಮ್ಗೆ ಅನ್ಯಾಯ ಆಗಿತ್ತು. ಇಂಥ ಸಂದರ್ಭದಲ್ಲಿ 2000 ಸಾಕಷ್ಟು ಮೋಸ ಮಾಡಿದ್ರು. ನಂಗೆ ಟಿಕೆಟ್ ನಂಗೆ ಸಿಗ್ಬೇಕಾಗಿತ್ತು. 2028 ನಾನು ಚುನಾವಣಾ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿಕೆ ಕೊಟ್ಟಿದ್ರು. ಹಾಗಾಗಿ ಸಾಕಷ್ಟು ಇದ್ರ ನಂತರ ಸಾಕಷ್ಟು ಬೆಳವಣಿಗೆ ಆಗಿದ್ದಾವೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇವತ್ತು ಅವ್ರಿಗೂ ಕೂಡ ಹೇಳಕ್ ಬಯಸ್ತೇನು, 2023ಕ್ಕಿಂತ ಮೊದಲು ಹಲವಾರು ಬಾರಿ ಅವ್ರ ಜೊತೆ ಕೂಡಿ ಮಾತಾಡ್ಕಾರ ಇದನ್ನ ಸಂಘಟನೆ ಮಾಡುವಂತ ಇದನ್ ಮಾಡಿದ್ದು ಮಾಡ್ಕಾರ. ನಮ್ ಶಾಸಕರು ಎಲ್ಲಾರನು ಒಗ್ಗೂಡಿಸ್ಕೊಂಡ್ ಹೋಗುವಂತ ಕೆಲಸ ಮಾಡಿದ್ರು. ಅದ್ರ ಬಗ್ಗೆ ಇದಿಲ್ಲ, ತಪ್ಪಾಗಿಲ್ರಿ. ಅವರ ಮಾನ್ಯ ನಾನು ತಮ್ಮ ಸೋಷಿಯಲ್ ಮೀಡಿಯಾದಾಗ ಹೇಳಿಕೆ ಕೊಟ್ಟದ್ ನೋಡಿನಿ. ಅಭಿಷೇಕ್ ಶಿಲೇದಾರ್ ಅವ್ರು ಕೊಟ್ರು ಗೋಕಾಕ್ ಕೂಡಿದ್ದು, ಮುಂದ ಅವ್ರ ಮನಿ ಕೂಡಿದ್ದಲ್ಲ, ಅವ್ರ ಕಲ್ಯಾಣ ಮಂಟಪ ಕೂಡಿದ್ದು. ಕಲ್ಯಾಣ ಮಂಟಪ ಕೂಡಿದಾಗ ಪ್ರತಿ ಸರಿ ನಮ್ ಶಾಸಕರ ಜೊತೆ ಅದಾನ. ಪ್ರತಿ ಸರಿ ಇದ ಜಿಲ್ಲಾ ನಾಯಕರು ಮತ್ತ ರಾಜ್ಯ ನಾಯಕರಾದಂತ ಸತೀಶಣ್ಣ ಜಾರಕಿಹೊಳಿ ಅವ್ರ ಮಾರ್ಗದರ್ಶನದಾಗ ಡಿಸ್ಕಸ್ ಮಾಡಿ ಹೊಂದಾಣಿಕೆ ಮಾಡಿ ಇದನ್ನ ಕಿತ್ತೂರು ಕ್ಷೇತ್ರ ಗೆಲ್ಲುವಂತ ಮಾಡ್ರಿ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರಾದಂತ ವಿನಯ್ ನವಲಗಿಟ್ಟಿ ಅವ್ರನ್ನ, ಮುಂದ ಪ್ರದೀಪಣ್ಣ MJ ಅವ್ರನ್ನ, ದಯಾನಂದ್ ಪಾಟೀಲ್ ಸಾಹೇಬ್ರನ್ನ, ಜಿಲ್ಲಾ ನಾಯಕರನ್ನ ಕಳಿಸ್ಕಾರ ಇದನ್ನ ಕುಂತ್ ಮಾತಾಡ್ಕಾರ ಚರ್ಚೆ ಮಾಡಿ ಕ್ಷೇತ್ರ ಗೆಲ್ಲುವಂತ ಕೆಲಸ ಮಾಡಂತೆ ಕಳಿಸಿದ್ದಕ್ಕಾಕಾರ ನಾವು ನಮ್ ಶಾಸಕರು ಎಲ್ಲಾರು ಕೂಡಿ ಹೋಯ್ದದ್ ಖರೆ. ಕಲ್ಯಾಣ ಮಂಟಪ ಹೋಗಿದವು. ಅವ್ರ ಜಿಲ್ಲಾ ನಾಯಕರ ಕರಕಾರ ಮಾತಾಡಿದ್ ಖರೆ. ಇನ್ನೊಂದು ವಿಷಯ ಇದೆ. ಸಾಕಷ್ಟು ಒಂದ್ ರೀತಿ ಎಲ್ಲ ಶಾಸಕರು ಒಂದ್ ರೀತಿ ಕುಟುಂಬ ರಾಜಕಾರಣ ಮಾಡ್ತಾವ್ರೆ. ಶಾಸಕರು ಆಗಿದ್ದಾರೆ, ಮತ್ತೆ ಅವ್ರ ಮನೆಗೆ DCC ಬ್ಯಾಂಕ್ ಇದಾಗಿದೆ, KBC ಸದಸ್ಯರು ಅವ್ರ ಮನೆಗೆ ಹುದ್ದೆ ಕೊಟ್ಟಿದೆ. ಯಾಕೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ. ಇಲ್ಲ, ನಮ್ ಶಾಸಕರ ಕುಟುಂಬ ರಾಜಕಾರಣ ಯಾವತ್ತು ಮಾಡ್ಯಲ್ಲ, ಮಾಡೋದನು ಇಲ್ಲ. ನಮ್ಮ ರೋಹಿಣಿ ತಾಯಿ ಪಾಟೀಲ್ ಅವರು KPC ಸದಸ್ಯರು ಮೊದಲಾಗಿದ್ದಾರೆ. ಶಾಸಕರು 2023 ಶಾಸಕರಾಗಿದ್ದಾರೆ. ಅದಕ್ಕಿಂತ ಮೊದಲ KPC ಸದಸ್ಯರಾದಾರ ರೋಹಿಣಿ ತಾಯಿ ಅವರು. ಅದೇನಿಲ್ಲ, DCC ಬ್ಯಾಂಕ್ ಚುನಾವಣೆ ನಮ್ಮನ್ ಕಿತ್ತೂರ್ ಮೀಟಿಂಗ್ ಕರೆದಾಗ ಕೇಳಿದ್ರು, ಯಾರ ಅಭ್ಯರ್ಥಿ ಆಗವ್ರಿದ್ರು ಎಲ್ಲಾರಿದ್ರು ಇದನ್ ಮಾಡ್ರಿ, ಅಭ್ಯರ್ಥಿ ಆಗ್ರಿ ಅಂತ ಹೇಳಿ ಶಾಸಕರು ಹೇಳಿದಾಗ ಯಾರು ಮುಂದ್ ಬರ್ಲಿಲ್ಲ. ಮುಂದ್ ಬರ್ದಕ್ಕ ಅವ್ರ ಸಹೋದರನಾದ ನಾನಾ ಸಾಹೇಬ್ ಪಾಟೀಲ್ರನ್ನ ಕನಕ್ ಇಳಿಸ್ಕಾರ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಮುಖಂಡರು ಕೂಡ್ಕಾರ ಗೆಲ್ಲಿಸ್ ತರುವಂತ ಕೆಲಸ ಮಾಡಿದವ್ರಿ.
ಒಟ್ಟಾರೆ ಇದು ಕುಟುಂಬ ರಾಜಕಾರಣ ಅಲ್ಲ. ಕುಟುಂಬ ರಾಜಕಾರಣ ಅಲ್ಲ. ಮತ್ತೆ ಸಾಕಷ್ಟು ಒಂದ್ ರೀತಿ ಅಲ್ಪಸಂಖ್ಯಾತರ ವಿರೋಧಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರು ಅಮಿತ್ ಶಿಲೇದರ್ ಅವರು. ಕೆಲವೊಂದ್ ಕಡೆ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಮನ್ನಣೆ ಆಗ್ತಾ ಇಲ್ಲ, ಬರೀ ವೋಟ್ ಬ್ಯಾಂಕ್ ಮಾತ್ರ ಬೇಕು ಅಲ್ಪಸಂಖ್ಯಾತ ಮುಖಂಡರುಗಳು ಅಂತಕ್ಕಂಥ ಮಾತು ವ್ಯಕ್ತಪಡಿಸಿಲ್ಲ. ಇಲ್ಲ, ಹಂಗೇನಿಲ್ರಿ. ಈಗ ಅವ್ರ ಮಾಮಾರನ ನಮ್ ಜಕಾತಿ ಸರ್ ಅವ್ರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದಾರ. ಮುಂದಿನ್ನು ಮುಂಬರುವ ದಿನಗಳಲ್ಲಿ ಅವ್ರಿಗೂ ಎಲ್ಲಾರ್ಗು ಎಲ್ಲಾ ಸಮಾಜದವ್ರಿಗೆ ಅವಕಾಶ ಕೊಡ್ತಾರ ಶಾಸಕರ. ಅದ್ರ ಬಗ್ಗೆ ಎರಡು ಮಾತಿಲ್ರಿ. ಇವತ್ತು ಇಫ್ತಾರ್ ಕೂಟ ನಮ್ ಕಿತ್ತೂರ್ ಕ್ಷೇತ್ರದಾಗ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಶಾಸಕರು ಇದ್ದಾರೋ, ಹಿಂದಿನ ಶಾಸಕರು ಯಾರು ಇಫ್ತಾರ್ ಕೂಟ ಮಾಡ್ರಿ. ಇವತ್ತು ನಮ್ ಶಾಸಕರ ಇಫ್ತಾರ್ ಕೂಟ ಮಾಡ್ಕಾರ ಮುಸ್ಲಿಂ ಸಮಾಜದವ್ರನ್ನ ಎತ್ತಿ ಹಿಡುವಂತ ಕೆಲಸ ಮಾಡಿದವರು. ಎಲ್ಲಾ ಸಮಾಜ ಜೊತೆಗೆ ತಗೊಂಡ್ ಹೊಂಟಾರು. ಅದ್ರ ಬಗ್ಗೆ ಎರಡು ಮಾತಿಲ್ರಿ. ಈಗ ಇನ್ನೊಂದು ಹೇಳಿದ್ದಾರೆ, ವಿಶೇಷವಾಗಿ ಪಕ್ಷೇತರ ಮತ್ತೆ ಪಕ್ಷಾಂತರ ಇವ್ರ ರೀತಿ ಬಿಜೆಪಿ ಬಾಗಿಲು ಕದ ತಟ್ಟಿಲ್ಲ, ಜೆಡಿಎಸ್ ಬಾಗಿಲು ಕದ ತಟ್ಟಿಲ್ಲ ಅಂತಕ್ಕಂಥ ಮಾತುಗಳು ಶಿಲೇಂದ್ರ ಹೇಳಿದರೆ. ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಅವ್ರ ಬಿಜೆಪಿ ಬಾಗಿಲು ತಟ್ಬೋದು, ಕಾಂಗ್ರೆಸ್ ಬಾಗಿಲು ತಟ್ಬೋದು, ಜೆಡಿಎಸ್ ಬಾಗಿಲು ತಟ್ಬೋದ್ರಿ. ನಾವ್ ಎಲ್ಲಾ ಇವ್ ಶಾಸಕರಾಗ್ಬೇಕಂತ ಎಲ್ಲಾ ರೀತಿ ನಾನಾ ಆಂಗಲ್ನಾಗ ಪ್ರಯತ್ನ ಮಾಡಿ ಶಾಸಕರಾಗಿದಾರ ನಮ್ ಸಾಹೇಬ್ರು ಬಾಬಾ ಸಾಹೇಬ್ ದನಿಗಳ. ಅದ್ರ ಬಗ್ಗೆ ಏನಿದಿಲ್ರಿ. ಇವತ್ತ ಪಕ್ಷದಾಗ ದುಡದಾಗ ಪಕ್ಷ ಟಿಕೆಟ್ ಕೊಡದಾಗ ಬೇರೆ ಪಕ್ಷ ಕೊಡ್ತವಂತೆ ಅಂದಾಗ ನಾವ್ ಹೋಗಾಕ್ ಇದನ್ ಮಾಡಿದ್ ಕರೆ ಹೋಗೋ ಟೈಮ್ನಾಗ ನಮಗ ಅವತ್ತಿನ KPCC ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕಡೆಯಿಂದ ಕಾಲ್ ಬಂತು ನಮ್ ಸಾಹೇಬ್ರಿಗೆ, ಎಲ್ಲ ಪಕ್ಷ ಬಿಡ್ಬಾಡ್ರಿ ಅಂತೆ. ಪಕ್ಷ ಬಿಡ್ಬಾರ್ನ ಅಂತಲೇ ಸಂಪೂರ್ಣ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ ನಮ್ ಸಾಹೇಬ್ರನ್ನ ಕ್ಯಾನ್ಸಲ್ ಮಾಡಿದಾರು. ಇವತ್ತಿನ ಶಾಸಕರಾದಂತ ಬಾಬಾ ಸಾಹೇಬ್ ದನಿಗಳ ಕ್ಯಾನ್ಸಲ್ ಮಾಡಿರ ಅವತ್ತ ಕಾರ್ಯಕ್ರಮ, ಸಂಪೂರ್ಣ ಕಾರ್ಯಕ್ರಮ. ಇವತ್ತಿನ ನಮ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶಣ್ಣ ಜಾರಕಿಹೊಳಿ ಅವರು, ಮುಂದ ವಿನಯ್ ಕುಲಕರ್ಣಿ ಸಾಹೇಬ್ರು, MB ಪಾಟೀಲ್ ಸಾಹೇಬ್ರು ಬೆಂಗಳೂರು ಕರಕಾರ ಶಾಸಕರಿಗೆ ಹೇಳ್ಯಾರ, ಪಕ್ಷ ಬಿಡ್ಬಾಡ್ರಿ, ಬಿಜೆಪಿ ಹೋಗ್ಬಾಡ್ರಿ, ನಿಮ್ಗೆ ಟಿಕೆಟ್ 2018 ಟಿಕೆಟ್ ಕೊಡ್ತವಂತ ಮಾತು ಕೊಟ್ರ. MB ಪಾಟೀಲ್ ಸ್ವತಃ ಖುದ್ದಾಗಿ KPCC ಕಚೇರಿಗೆ ನಾವೆಲ್ಲಾ ನಮ್ ಶಾಸಕರ ಜೊತೆಗಿದ್ದು, ನಮ್ಮ ಶಾಸಕರ ಜೊತೆಗಿದ್ದಾಗ ಖುದ್ದಾಗಿ ಇವರ ಹೇಳ್ಯಾರ MB ಪಾಟೀಲ್ನ 2018 ನಿಮ್ಗೆ ಟಿಕೆಟ್ ಕೊಡ್ತಾವು, ಹೋಗ್ಬಾಡ್ರಿ ಪಕ್ಷ ಬಿಟ್ಟು ಅಂತ ಹೇಳಿ ಕರೆದ್ ಹೇಳ್ಕಾರ ನಮ್ ಫಂಕ್ಷನ್ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಸ್ಯಾರ. 2018 ಟಿಕೆಟ್ ಕೊಡ್ಲಿಲ್ಲ ನಮಗ ಅನ್ಯಾಯ ಮಾಡಿದಾರ. ಪಕ್ಷಕ್ಕೆ ನಮ್ಮ ನಾಯಕರಿಗೆ ಅನ್ಯಾಯ ಮಾಡಿದಾರ. ನಮ್ಮ ನಾಯಕರಾದಂತ ಬಾಬಾ ಸಾಹೇಬ್ ದನಿಗಳಿಗೆ ಅನ್ಯಾಯ ಮಾಡಿದಾರ. ಅವತ್ತ ಉಳಿದಾರ್ಗೆ ಯಾರಿಗೇನ್ ಅನ್ಯಾಯ ಆಗಲ್ಲ, ಅದ್ರ ಬಗ್ಗೆ ಏನ್ ಇದಿಲ್ಲ. ಅಲ್ಲ, ಈಗ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾನು ಅಂತಕ್ಕಂಥ ಮಾತುಗಳು ವ್ಯಕ್ತಪಡಿಸಿದ್ದಾರೆ. 2018 ಅಭಿಷೇಕ್ ಶಿಲೇದರ್ ಅವರು ಒಂದ್ ರೀತಿ ಯಾಕೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳಿದ್ರು, ಓಕೆ. ಆದ್ರೆ 2018 ನಿಮ್ಮ ಒಂದ್ ರೀತಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಟ್ರ್ಯಾಕ್ಟರ್ ನಿಂತ ನಿಮ್ಗೆ ಸಪೋರ್ಟ್ ಮಾಡಿದ್ರಂತೆ. ಹೌದೌದು, ಅವ್ರು ನಾವು ಎಲ್ಲಾ ಇವತ್ತು ನಮ್ ನಾಯಕರ ಜೊತೆಗಿದಾರು, ಅವತ್ತು ನಮ್ ನಾಯಕರ ಜೊತೆಗಿದ್ರು. ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಇರ್ಬೋದು. ಮುಂಬರೋ ದಿನಗಳಲ್ಲಿ ಎಲ್ಲಾ ಸರಿ ಮಾಡ್ಕೊಂಡ್ಕಾರ ಒಗ್ಗಟ್ಟಿನಿಂದ 2028 ಶಾಸಕರ ಮಾತುಗಳು ನಮ್ ಬಾಬಾ ಸಾಹೇಬ್ ದನಿಗಳು ಮಾಡ್ತಾವ ಅಂತ ಹೇಳಿ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೇನೆ. ಇನ್ನೂ 20 ವರ್ಷ ನಮ್ಮ ನಾಯಕರನ್ನ ಶಾಸಕರು ಇರ್ತಾರ, ಬಾಬಾ ಸಾಹೇಬ್ ದನಿಗಳ ಶಾಸಕರು ಇರ್ತಾರ ಇನ್ನೂ 20 ವರ್ಷ. ಯಾಕಂದ್ರೆ ಕ್ಷೇತ್ರದ ಜನ ಮಾತಾಡತಾರ. ಇಂತ ಒಳ್ಳೆ ಶಾಸಕ ನಮಗ್ ಸ್ವಚ್ಛ ಹೃದಯದ ಎಲ್ಲಾ ಸಮಾಜವನ್ನು ಜೈಕೊಂಡ್ ಹೋಗುವಂತ ಶಾಸಕರ ಇದಪ್ಪ ಪ್ರಥಮ ಬಾರಿಗೆ ಸಿಕ್ಕಿದ್ದಂತ ಹೇಳಿ ಎಲ್ಲಾ ಜನರು ಮಾತಾಡತಾರ. ಆಯ್ತು ಸರ್, ಓಕೆ. ಇಷ್ಟೆಲ್ಲಾ ಆಯ್ತು, ಓಕೆ. ಆರೋಪ ಆಯ್ತು, ಪ್ರತ್ಯಾರೋಪ ಆಯ್ತು. ನೀವ್ ಒಬ್ರೇ ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ, ಯಾವ ಮುಖಂಡರು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಯಾಕೆ ನೀವು ಒಬ್ರೇನ ಶಾಸಕರಿಗೆ ನಿಜವಾಗೂ ನಿಷ್ಠಾವಂತ ಅವರ ಬೆಂಬಲಿಗ ಅನ್ನೋದು? ಹಂಗೇನಿಲ್ಲ, ಎಲ್ಲಾರು ಕುಂತ್ ನಾವ್ ಡಿಸ್ಕಸ್ ಮಾಡ್ಕಾರ ಇವತ್ ನಾ ನಿಮ್ಗ ಇದನ್ನ ಹೇಳಿಕೆ ಕೊಡತೇನೆ ಸರ್. ಹೌದಾ? ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾಗಿ ನೀವು ಸಹ ನಿಮ್ಮ ಅಭಿಮಾನಿಗಳು ಒಂದು ಆಸೆ ಇತ್ತು, ಮುದ್ಗಪ್ಪ ಮಾಡಿಯವರು ಜಿಲ್ಲಾ ಪಂಚಾಯತಿ ಸದಸ್ಯ ಆಗ್ಬೇಕು, ಅವ್ರಿಗೂ ಸಹ ಟಿಕೆಟ್ ಸಿಗ್ಬೇಕು, ಕಾದ್ರಳ್ಳಿ ಜಿಲ್ಲಾ ಪಂಚಾಯತಿಯಿಂದ ಅಂತಕ್ಕಂಥದ್ದು ಇದಿತ್ತು. ಎಲ್ಲ ಸರ್, ಅದು ಪೂರ್ವಭಾವಿ ಸಭೆನೂ ಆಯ್ತು, ಎಲ್ಲ ಆಯ್ತು ಸರ. ಇವತ್ತ ನನ್ನ ಅಭಿಮಾನಿಗಳನ್ನಕ್ಕಿಂತ ಬಾಬಾ ಸಾಹೇಬ್ ದನಿಗಳ ಅಭಿಮಾನಿಗಳು ಸರ್. ನಾ ಕಟ್ಟ ಬಾಬಾ ಸಾಹೇಬ್ ದನಿಗಳ ಶಿಷ್ಯರ್ ಸರ. ನಮ್ಮ ತಾಯಿಯಾದಂತ ರೋಹಿಣಿ ಪಾಟೀಲ್ರು ಬಾಬಾ ಸಾಹೇಬ್ ದನಿಗಳು ಏನ್ ಇದನ್ನ ನಿರ್ಣಯ ತೋತಾರ, ಆ ನಿರ್ಣಯಕ್ಕೆ ನಾ ಬದ್ಧರಾವ್ ಸರ. ನಾ ಅವ್ರ ಜೊತೆಗಿರಾವ್ ಸರ. ಅವ್ರು ಏನ್ ನಿರ್ಣಯ ತೋತಾರ ಅದ್ರ ಪರವಾಗಿರಾವ್ ಸರ್.
ಅವ್ರ ಏನ್ ಇವತ್ ಕರೆದ್ ಹೇಳ್ತಾರ ಆ ಕೆಲಸ ಮಾಡುವಂತ ಇದನ್ ಮಾಡೋರ್ ಸರ. ಈಗ ಇನ್ನೂ ಮೀಸಲಾತಿನ ಬಂದಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ. ಈಗ ನಾವ್ ಇದನ್ನ ನಿಮ್ಗೆ ಹೇಳಿಕೆ ಕೊಟ್ಟ ಇಲ್ಲದ್ ಇದನ್ ಮಾಡಿದ್ವಿ ಅಂದ್ರ ಅದ ಸರಿ ಅನ್ಸಲ್ ಸರ. ಮುಂಬಾರೋ ದಿನಗಳಲ್ಲಿ ನಮ್ ನಾಯಕರು ಏನ್ ಇದನ್ನ ನಿರ್ಧಾರ ತೋತಾರ ಆ ನಿರ್ಧಾರಕ್ಕೆ ಬದ್ಧಾಗಿ ಹೋಗಾರ ಸರ್ ನಾವು. ಈಗ ಶಿಲೇಧರ್ ಅವರು ಹೇಳಿದ್ರು ಮೊನ್ನೆ ನಿಮ್ಮ ಮುದ್ದಪ್ಪ ಮರಡಿಗೆ ಟಿಕೆಟ್ ಜಿಲ್ಲಾ ಪಂಚಾಯತಿ ಸದಸ್ಯ ಸಿಗ್ಬೇಕು, ಟಿಕೆಟ್ ಸಿಗ್ಬೇಕು, ಚನ್ನಗೌಡ ಪಾಟೀಲ್ ಅವ್ರು ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ ಮೇಲೆ ಪ್ರೀತಿ ವ್ಯಕ್ತಪಡಿಸಿದ್ರು ಶಿಲೇಧರ್ ಅವರು. ಇಲ್ಲ ಹಂಗೇನಿಲ್ಲ ಸರ. ನಾವು ನಮ್ ನಾಯಕರಾದಂತ ಬಾಬಾ ಸಾಹೇಬ್ ದನಿಗಳು ಏನ್ ಇದನ್ನ ಸಿದ್ಧಾಂತಗಳು ಅದಾವೋ ಅದ ಸಿದ್ಧಾಂತ ಹೋಗಾರ. ನಮ್ ಮಣಿತಾಣನ ಅವ್ರ ಜೊತೆಗೆ ನಾವ್ ಇರೋರು, ಉಳಿದದ್ದೇನಿಲ್ಲ, ಬೇರೆ ಏನಿಲ್ಲ ಸರ್ ನಮ್ದ. ಶಿಲೇದಾರ್ ಅವ್ರು ಈಗ ನಮಗ್ ಪ್ರೀತಿ ತೋರ್ಸಾತಾರ, ತೋರಿಸ್ಲ ಅದೇನಿಲ್ಲ. ನಮ್ಮ ನಾಯಕರಾದಂತ ಬಾಬಾ ಸಾಹೇಬ್ ದನಿಗಳು, ರೋಹಿಣಿ ತಾಯಿ ಪಾಟೀಲ್ರು, ನಾನಾ ಸಾಹೇಬ್ ಪಾಟೀಲ್ರು ಅವ್ರು ಏನ್ ಹೇಳ್ತಾರ ಅದಕ್ ಬದ್ದಾಗಿ ನಾವ್ ಹೋಗಾರ ಸರ್. ಯಾರ ಏನ ಹೇಳಿದ್ರು ನಾವ್ ಏನ್ ಅದ್ರಾಗ ಎರಡ್ ಮಾತಿಲ್ಲ, ಬದ್ಲಾಗುದಿಲ್ಲ. ನಮ್ ದನಿಗಳು ಏನ್ ಹೇಳ್ತಾರಲ್ಲ ಇವತ್ ಅವ್ರು ಹೇಳಿದಂತ ಮಾತ್ ವಿರುದ್ಧ ನಮ್ದು ಇದಿಲ್ಲ, ಅವ್ರ ಜೊತೆಗೆ ನಾವು ಹೋಗಾರ ನಾವು. ಪಂಚಾಯತಿ ಮತ್ತೆ ಕಾಂಗ್ರೆಸ್ ಇದು ನಿಮ್ ಪಕ್ಷ ಸಹ ಗೆಲ್ಬೇಕು ಎಲ್ಲಾ ಜಿಲ್ಲಾ ಪಂಚಾಯತಿಗಳನ್ನ ಅಂತ ಹೇಳ್ಬಿಟ್ಟು ಸಾಕಷ್ಟು ತರಾತುರಿಯಲ್ಲಿ ಒಂದ್ ರೀತಿ ಸಿದ್ಧತೆ ನಡೆದಿದ್ದಾವೆ. ಹೌದ್ ಸರ್. ಇವತ್ತು ನಮ್ಮ ನಾಯಕರಾದಂತ ಬಾಬಾ ಸಾಹೇಬ್ ದನಿಗಳ ನೇತೃತ್ವದಾಗ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲಾರು ಕೂಡ್ಕಾರ್ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕೆಲಸುವಂತ ಕೆಲಸ ಮಾಡುನು. ಅಲ್ಲಿ ಇದನ್ನ ಕಚ್ಚಾಡಿಕಾರ ಇದನ್ ಮಾಡುವಂತ ಇದ್ ಬೇಡ. ನಮ್ ನಾಯಕರ ನೇತೃತ್ವದಾಗ ಪಕ್ಷದ ಇತರಾಕ್ ಕುಂತ್ಕಾರ ಬಗೆಹರಿಸುವಂಕಾರ ಕೆಲಸ ಮಾಡುವಂತ ಇದನ್ನ ಹೇಳಿದಾರ ನಾಯಕರು. ಅದನ್ನ ಪಾಲನೆ ಮಾಡ್ಕಾರ, ಎಲ್ಲಾರು ಕೂಡ್ಕಾರ ಕೆಲಸ ಮಾಡ್ಕಾರ, ಪಕ್ಷ ಗೆಲ್ಸುವಂತ ಕೆಲಸ ಮಾಡೋದು ಅಂತ ಹೇಳ್ಕಾರ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಎಲ್ಲಾ ಕಾರ್ಯಕರ್ತರಿಗೆ, ಮುಖಂಡರಿಗೆ. ಕೊನೆ ಪ್ರಶ್ನೆ, ಈಗ ಒಂದೇ ಒಂದು ಇದು ಮಾಡಿದ್ದಾರೆ ಅರುಣ್ ಶಿಲೇಧರ್ ಅವರು. ಶಂಕರರೆಡ್ಡಿ ಅವ್ರದ್ದು ಒಂದ್ ರೀತಿ ಅವ್ರದ್ದು ಆಡಿಯೋ ಮತ್ತೆ ವಿಡಿಯೋ ಇದೆ, ನನ್ನ ಹತ್ರ ಇದೆ, ಸಮಯ ಸಂದರ್ಭ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಏನ್ ಸರ್ ಅದು ವಿಡಿಯೋ, ಏನ್ ಅಸಲಿ ಕಹಾನಿ ಏನ್ ಸರ್ ಅದು ವಿಡಿಯೋದು? ನನಗ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಅವ್ರನ್ನ ಕೇಳ್ಬೇಕು ನೀವು. ಯಾರಿಗೆ ಸರ್? ಶಿಲೇದಾರ್ ಅವ್ರನ್ನ ಕೇಳ್ಬೇಕ್ರಿ. ನನಗ ಅದ್ರ ಬಗ್ಗೆ ಇದಿಲ್ಲ. ಹೌದಾ? ನಾನು ನಿಮ್ ಮೀಡಿಯಾದಾಗ ನೋಡಿದನು, ಅದ್ರ ಬಗ್ಗೆ ಏನಿಲ್ಲ. ಅದ್ರ ಬಗ್ಗೆ ನಾ ಹೇಳಿಕೆ ಕೊಡೋಲ್ ನಿಮಗೆ. ಯಾಕಂದ್ರೆ ಹಿರಿಯರ್ ಅದಾರು, ಅವ್ರ ಬಗ್ಗೆ ನಾವ್ ಮಾತಾಡೋದು ಬೇಡ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.